ಸೋ ಮಚ್. ತುಂಬಾ ದೂರದಿಂದ ಇವೆಂಟ್ ಬಂದಿದ್ದೀರಾ. ದರ್ಶನ್ ಅವರು ಒಂದು ಹೇಳಿ ಕಳಿಸಿದ್ದಾರೆ, ಯಾವ್ದಕ್ಕೂ ತಲೆ ಕೆಡಿಸ್ಕೋಬಾರ್ದಂತೆ. ಹೇಗೆ ನೀವು ಇಷ್ಟು ದಿನವರೆಗೂ ಪ್ರೀತಿ ಅಂಡ್ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರು, ಈ ಚಿತ್ರಕ್ಕೆ ಸ್ವಲ್ಪ ಜಾಸ್ತಿ ಪ್ರೀತಿ ತೋರಿಸ್ಬೇಕಂತೆ. ಒಳ್ಳೇದಾಗುತ್ತೆ. ನಮ್ಗೆ ಇದು ಬೇರೆ ಪ್ರೊಡಕ್ಷನ್ ಹೌಸ್ ಅಥವಾ ಬೇರೆ ಇದು ಅಂತ ಯಾವತ್ತೂ ಅನ್ಸೇ ಇಲ್ಲ. ನಮ್ಗೆ ಇದು ಒಂದು ಫ್ಯಾಮಿಲಿ ಆ ಸಿಚುವೇಶನ್ ಅಲ್ಲಿ ಇದ್ದಾಗ್ಲೂ ಅವ್ರಿಗೆ ಅರ್ಥ ಆಗ್ತಿತ್ತು ಏನೇನ್ ಆಗ್ತಿತ್ತು ಅಂತ. ಅಂದ್ರೆ ಅವರಿಬ್ರು ನಮ್ ಜೊತೆ ಹೀಗೆ ರಾಕ್ ಸಾಲಿಡ್ ಇದ್ರು, ಹಿಂದೆ ಯಾವಾಗ್ಲೂ ಇದ್ರು. ಬಟ್ ಒಂದೇ ಒಂದು ದಿನಾನು ಅವ್ರು ನಾನು ಈ ಫಿಲ್ಮಿಂದ ಬ್ಯಾಕ್ ಆಫ್ ಆಗ್ತೀನಿ ಅಥವಾ ನಾನು ಇಷ್ಟು ದುಡ್ಡು ಹಾಕಿದ್ದೀನಿ ಬಿಟ್ಟು ಯಾವತ್ತೂ ಅವರಿಬ್ರು ಬಾಯಿ ಒಂದು ಪದ ಬಂದಿಲ್ಲ. ಅವ್ರು ಫಾರೆವರ್ ಗ್ರೇಟ್ಫುಲ್ ಅವ್ರ ಫ್ಯಾಮಿಲಿಗೆ. ನನಗೆ ಎಲ್ಲ ಸಾಂಗ್ಸ್ ತುಂಬಾ ಇಷ್ಟ, ಬಟ್ ಪರ್ಟಿಕ್ಯುಲರ್ ಸಾಂಗ್ ಇಸ್ ಮೈ ಫೇವ್ರೇಟ್. ತುಂಬಾ ಚೆನ್ನಾಗಿ ಕಾಣ್ತಾರೆ ಅಂಡ್ ಏನೋ ಟ್ವಿಸ್ಟ್ ಇದೆ ಈ ಸಾಂಗ್ ಅಲ್ಲಿ. ನೀವು ಅದನ್ನ ಹೋಗಿ ಥಿಯೇಟರ್ ಅಲ್ಲೇ ನೋಡ್ಬೇಕು. ಆಮೇಲೆ ಸಾಂಗ್ ನೋಡಿದ್ರೆ ನೀವು ಮಜಾ ಮಾಡ್ತೀರಾ. ಅಂಡ್ ಇಟ್ ಇಸ್ ಗೋಯಿಂಗ್ ಟು ಬಿ ಅ ಕ್ಲಾಸಿ ಮಾಸ್ ನಂಬರ್. ಅಂಡ್ ಎಷ್ಟೇ ಕಷ್ಟ ಆದ್ರೂ ಎಷ್ಟೇ ನೋಡಿದ್ರು ದರ್ಶನ್ ಅವರು ಸಿಕ್ಕಾಪಟ್ಟೆ ಕಷ್ಟಪಟ್ಟು ತುಂಬಾ ಇಷ್ಟಪಟ್ಟು ಈ ಫಿಲಮ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲರ ಸಪೋರ್ಟು ಬೇಕು ಅಂಡ್ ತುಂಬಾ ಪ್ರೀತಿ ತೋರಿಸ್ಬೇಕು ಈ ಫಿಲಮ್ ಬಂದಿದ್ದಾರೆ.